ಸುಕುಮಾರಿ ಶುರುವಾಗಿದೆ ಪ್ರೀತಿ ಲಗೋರಿ ಮರೆತೋಗಿದೆ ಮನೆದಾರಿ ಬಾ ತೋರಿಸು ದಯ ತೋರಿ ನಿನಗೆಂದು ನಾನು ಆಭಾರಿ ನೋಡ್ಲಿ ಹುಡುಗಿ ಬಂದ್ರ ಮೇಲೆ ಚೇಂಜ್ ಆಗ್ಬಿಟ್ಟ ಅವ. ಹಲೋ ಕಾಯ್ರಾ, ಸ್ವಲ್ಪ ಮಾತಾಡ್ಬೇಕಿತ್ತು, ಬರ್ತೀಯಾ ಕೆಫೆ ಕಡೆ? ಹಾಂ ಸರಿ. ಏನಿಷ್ಟು ಅರ್ಜೆನ್ಸಿ ಒಳಗೆ ಕರ್ದಿಯಲ್ಲ, ಏನ್ ಮ್ಯಾಟರ್? ನನ್ನ ರಿಸಲ್ಟ್ ಬಂತು ಇವತ್ತು. ಓ ಹೌದಾ, ಏನಾದ್ ರಿಸಲ್ಟ್? 3 ಸಬ್ಜೆಕ್ಟ್ ಬ್ಯಾಕ್ ಕೊಡ್ತು ನಾನು. ಸೀರಿಯಸ್ಲಿ? ನಾನ್ ನೋಡಿದ್ರೆ ನನ್ನ ಫ್ಯೂಚರ್ ಎಲ್ಲ ನಿನ್ ಜೊತೆ ಪ್ಲಾನ್ ಮಾಡತ್ತೀನಿ, ನೀ ನೋಡಿದ್ರೆ ಇನ್ನೂ ಲೈಫ್ ದಾಗ ಸೆಟ್ಲ್ ಆಗಕ್ಕೆ ಟ್ರೈ ಮಾಡತ್ತಿಲ್ಲ. ಐ ಥಿಂಕ್ ದಿಸ್ ವಿಲ್ ನಾಟ್ ವರ್ಕ್. ಲೆಟ್ಸ್ ಎಂಡ್ ಅಪ್ ದಿಸ್. ಓಕೆ, ಇದೇ ಮೂಮೆಂಟ್ಗೋಸ್ಕರ ಕಾಯತ್ತಿದ್ದೀವದಿಲ್ಲ. ಈಗ ಯಾರೋ ಸಿಕ್ಕಿರ್ಬೇಕಾ, ಅದಕ್ಕೆ ನನ್ನ ಬಿಟ್ಟು ಇನ್ನೊಬ್ಬನ ಜೊತೆ ಹೊಂಟಿದೆ. ಹೌ ಡೇರ್ ಯು ಟು ಟೆಲ್ ದಿಸ್? ಯು ನೋ ಯು ಡೋಂಟ್ ಡಿಸರ್ವ್ ಮೀ ಎನಿಮೋರ್. ನಂಗೆ ಗೊತ್ತಿಲ್ಲ ಅದೇನ್ ಕರೆಕ್ಟ್ ಅಂತ ಹೇಳೋಣ. ಅದಲ್ಲದ ಅದಲ್ಲಿ ಏನಪ್ಪ ದಾರಿ ತಪ್ಪುತ್ತಾ ಬಂದೆ ನೀನು. ನೋಡ ಹುಡುಗಿ ಬಿಟ್ಟು ಅದ್ಲ, ಸೊ ಈಗ ನಾವ್ ಬೇಕಾದ್ವಿ ಅವನಿಗ. ಯಾವ ಹುಡುಗಿ ಹೆಚ್ಚು ಹೋಗ, ನಾ ಬರೀ ಟೈಮ್ ಪಾಸ್ ಮಾಡತ್ತಿದ್ದೆ. ಟೈಮ್ ಪಾಸ್ ಮಾಡಾಕತ್ತಿ? ಹುಡುಗಿ ಮತ್ತು ಫ್ರೆಂಡ್ಸ್ ಕೈ ಕೊಟ್ರು ಅಂತ ಹಿಂಗಾಗಿ ಓದಿಲ್ಲ. ತಗೋ, ಇದ ನಿನ್ ಪ್ರಾಬ್ಲಮ್ಗೆಲ್ಲ ಸೊಲ್ಯೂಷನ್. ಕಿರಣ್, ನಿಂದು ಮತ್ತೆ ವಿಶ್ವದ ಬಟ್ಟೆ ತುಂಬಾ ವಾಷಿಂಗ್ ಮಷಿನ್ ಹಾಕಾಕ. ಹಾಮ ತಂದೆ. ವಿಷ ಏ ವಿಷ ಏ ಏ ವಿಷ ಏ ಏನಿದೆ? ಏನಿದೆ ಮಾಡಾಕತ್ತೀನಿ ಕಾಲೇಜ್ ಹೋಗಿ ಏನ್ ಮಾಡತ್ತಿ? ಶಾಕ್ ಆಗ್ತ ನೋಡಿ. ಪ್ರೀತಿಸಿದ ಹುಡುಗಿನ ಕಳ್ಕೊಂಡಿ, ಜೊತೆಲಿ ಫ್ರೆಂಡ್ಸ್ ಕಳ್ಕೊಂಡಿ, ಚಟ ಮಾಡಿ ಅಪ್ಪ ಅಮ್ಮ ನಂಬಿಕೆ ಕಳ್ಕೊಂಡಿ. ಏನ್ ಸಾಧಿಸಿದೀನಿ ಜೀವನದಾಗ? ಬದಲಾಗ್ಲಿಕ್ಕೆ ಬೇರೆ ಅವಕಾಶನ ಉಳಿಸ್ಕೊಂಡಿಲ್ಲ ನೀನು. ವಿಷಯ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ 2 ರೀತಿಯ ವ್ಯಕ್ತಿತ್ವ ಇರ್ತದೆ. ಒಂದು ಸರಿ ದಾರಿನ ತೋರಿಸಿದ್ರೆ, ಮತ್ತೊಂದು ತಪ್ಪು ದಾರಿನ. ಆದರೆ ನಾವು ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀವೋ ಅದ್ರ ಮೇಲೆ ನಮ್ಮ ವ್ಯಕ್ತಿತ್ವ ನಿರ್ಧಾರ ಆಗ್ತದೆ. ಲೈಫ್ ಈಸ್ ಆಲ್ ಅಬೌಟ್ ದ ನೆಕ್ಸ್ಟ್ ಸ್ಟೆಪ್. ನಾನು ತಪ್ಪು ದಾರಿನ ಆಯ್ಕೆ ಮಾಡಿದೆ, ಆದರೆ ನೀವು ಆ ತಪ್ಪು ಮಾಡಬೇಡಿ.